सदाए हिंद उर्दू में आपका खैर मकदम है। मैं इम्तियाज़ुल्लाह खान काशफी। मुल्क भर में वैक्सीन लेने पर इंतहाई ज़रूरी करार दिया गया। ऐसे में बेंगलुरु रूरल ज़िला उसकोटे देही इलाके में वैक्सीन लेने पर जोर दिया जा रहा है। इस ज़रूरी इक़दाम को लेकर कालगुड़ी इलाके स्काई तेज नज़दीक अस्पताल के चेयरमैन डॉक्टर सैयद मुजम्मिल अहमद ने वैक्सीन लेने इंतहाई ज़रूरी करार दिया। इस तौर पर उसकोटे हल्के देही इलाके में वैक्सीन दिए जाने के इंतजाम में यहाँ के रुकन असम्बली शरद बच्चे गौड़ा से तबादला ख्याल किया गया। शरद बच्चे गौड़ा ने मौसर इक़दाम उठाते हुए उसकोटे हल्के देही इलाके में वैक्सीन दिए जाने का अपनी तरफ से अपने सर पे खास से इंतजाम किया। चिंतामणी रास्ते पर वाक़ई हिंडीगनाल के 500 अफराद को रुकन असम्बली शरद बच्चे गौड़ा ने अपनी तरफ से मुफ्त वैक्सीन का इंतजाम किया। शरद ने इस सिलसिले को जारी रखते हुए हल्के के दीगर देही इलाकों में वैक्सीन दिए जाने का इंतज़ाम कर रहे हैं। इस मौके पर एक ऑर्गेनाइजर प्रोग्राम का मुनक़िद किया गया, जिसमें शिवाजी नगर हल्के से रुकन असम्बली रिजवान अरशद को मेहमान खुसूसी के तौर पर मदऊ किया गया। इस मौके पर मकामी बैल नसापुर के सियासी कायद बुजुर्ग चांद पाशा हिंडीगनाल ग्राम पंचायत मेंबरान मौजूद रहे। 2020 ವರ್ಷ ಮಾರ್ಚ್ ಅಲ್ಲಿ ಶುರು ಆಯಿತು। ಸತತವಾಗಿ 1.5 ವರ್ಷದಿಂದ ನಾವೆಲ್ಲರೂ ಕೂಡ ಸಾಕಷ್ಟು ನೋವುಗಳನ್ನ ತೊಂದರೆಗಳನ್ನ ಎಲ್ಲ ಅನುಭವಿಸ್ಕೊಳ್ತಾ ಬರ್ತಾ ಇದೀವಿ। ಮೊದಲನೇ ಅಲೆಯಲ್ಲಿ ಏನು 2020 ವರ್ಷದಲ್ಲಿ ಬಂದಂತ ಅಲೆಯಲ್ಲಿ ಕೊರೋನಾ ಮಹಾಮಾರಿ ಎಲ್ಲ ನಮ್ಗೆ 2-3 ಕಡೆ ಕಂಡು ಬಂತು। ಅದ್ರಲ್ಲಿ ನಮ್ಮ ಬೈಲ್ನರಸಾಪುರ ಗ್ರಾಮ ಆಗಿರ್ಬೋದು, ಕೋಲ್ಟಿ ಆಗಿರ್ಬೋದು, ಜಡಗೇನಹಳ್ಳಿ ಆಗಿರ್ಬೋದು, ಯಾವುದೋ 3 ಹಳ್ಳಿಯಲ್ಲಿ ಮಾತ್ರ ನಾವು ಕೊರೋನಾ ನೋಡಿದ್ದು। ಇನ್ ಮಿಕ್ಕಿದ ನಮ್ಮ ತಾಲೂಕಲ್ಲಿ ಕೂಡ ನಮಗೆ ಕೊರೋನಾ ತೊಂದರೆ ನಾವು ಅನುಭವಿಸಲಿಲ್ಲ। ಆದ್ರೆ ಈ 2ನೇ ಅಲೆಯಲ್ಲಿ ತಾಲೂಕಲ್ಲಿರ್ತಕ್ಕಂಥ 280 ಹಳ್ಳಿಗಳು ನಮ್ಮಲ್ಲಿ ನಾವು 280 ಹಳ್ಳಿಗಳಲ್ಲಿ ಕೂಡ ಇವತ್ತು ನಾವು ಕೊರೋನಾ ಸೋಂಕನ್ನು ನೋಡಿದೀವಿ। ನಮ್ಮ ಹೊಸಕೋಟೆ ತಾಲೂಕು ಒಂದರಲ್ಲೇನೆ ಏಪ್ರಿಲ್ ತಿಂಗಳಿಂದ ಹಿಡಿದು ಇವತ್ತವರೆಗೂ ಸುಮಾರು 9,000 ಜನಕ್ಕೆ ಕೊರೋನಾ ಸೋಂಕಿತ ಪಾಸಿಟಿವ್ ಆಗವ್ರೆ। 9,000 ಜನಕ್ಕೆ ಕೊರೋನಾ ಸೋಂಕು ಬಂದಿದ್ರೆ ಸುಮಾರು 300 ಜನ ಅಷ್ಟು ಕೊರೋನಾ ಸೋಂಕಿಂದ ತಮ್ಮ ಜೀವಗಳನ್ನು ಕೂಡ ಕಳ್ಕೊಂಡಿದ್ದಾರೆ। ಇವತ್ತು ಮೊದಲನೇ ಅಲೆ ಬಂದಾಗ ಸರ್ಕಾರಕ್ಕೆ ಈ ಕೊರೋನಾ ಬಗ್ಗೆ ಗೊತ್ತಿರಲಿಲ್ಲ, ಕ್ಷಮಿಸಬಹುದಾದ್ರಿಂದ, ಯಾಕಂದ್ರೆ ಚೈನಾದಿಂದ ಬಂತು, ಯಾರಿಗೂ ಈ ಕೊರೋನಾ ಏನು ವೈರಸ್ ಏನು ಅಂತ ಯಾರಿಗೂ ಗೊತ್ತಿರಲಿಲ್ಲ। ಆದ್ರೆ 2ನೇ ಅಲೆ ಬರ್ತದೆ ಅಂತೇಳಿ ವಿಶ್ವಾದ್ಯಂತ ಎಲ್ಲರಿಗೂ ಗೊತ್ತಿದ್ದೇನೆ। ಅಮೆರಿಕ ಆಗಿರ್ಬೋದು, UK ಆಗಿರ್ಬೋದು, ಜರ್ಮನಿ, ಜಪಾನ್, ಯಾವ ದೇಶನಾದ್ರೂ ನೀವು ನೋಡ್ರಿ, ಎಲ್ಲಾ ಕಡೆ ಕೊರೋನಾ 2ನೇ ಅಲೆ ಬಂದೇ ಬರುತ್ತೆ ಅಂತ ಎಲ್ಲರೂ ಹೇಳಿದ್ರು। ತಜ್ಞರು ಯಾರ್ಯಾರಿದ್ರು 2ನೇ ಅಲೆ ಬಂದೇ ಬರ್ತದೆ ಅಂತ ಹೇಳಿ ಆ ದೇಶಗಳೆಲ್ಲ ಕೂಡ ರೆಡಿ ಆಗಿದ್ರು, ಆಕ್ಸಿಜನ್ಗಳು ರೆಡಿ ಆಗಿದ್ರು, ಬೆಡ್ಗಳಿಗೆ ರೆಡಿ ಆಗಿದ್ರು, ಅಲ್ಲಿ ಬೇಕಾದಂತ ರೆಮ್ಡೆಸಿವಿರ್ ಇಂಜೆಕ್ಷನ್ ರೆಡಿ ಆಗಿದ್ರು, ಎಲ್ಲ ರೀತಿಯಲ್ಲಿ ಅವ್ರು ತಯಾರಿಕೆ ಮಾಡ್ಕೊಂಡಿದ್ರು। ಆದ್ರೆ ನಮ್ಮ ಭಾರತದಲ್ಲಿ ಯಾವ ಒಂದು ರೀತಿಯಂತ ತಯಾರಿಕೆ ಕೂಡ ಮಾಡಿರ್ಲಿಲ್ಲ। ಏಪ್ರಿಲ್ ಮೇ ತಿಂಗಳಲ್ಲಿ ನಾವು ನೋಡಿದಂತ ತೊಂದರೆಗಳು, ಹಿಂಸೆಗಳು ಯಾರಿಗೂ ಕೂಡ ಅನುಭವಿಸಬಾರ್ದು। ಬೆಡ್ಗಳಿಗೆ ವ್ಯವಸ್ಥೆ ಮಾಡ್ಕೊಳಕ್ಕೆ ತೊಂದರೆ, ಬೆಡ್ಗಳ ವ್ಯವಸ್ಥೆ ಮಾಡಿದವ್ರಿಗೆ ICU ವ್ಯವಸ್ಥೆ ಮಾಡ್ಕೊಳಕ್ ತೊಂದರೆ, ICU ಹೋದವ್ರಿಗೆ ರೆಮ್ಡೆಸಿವಿರ್ ಇಂಜೆಕ್ಷನ್ ಮಾಡ್ಕೊಳಕ್ ತೊಂದರೆ, ಈ ರೀತಿಯಾದಂತ ನಾನಾ ತೊಂದರೆಗಳನ್ನ 1-2 ತಿಂಗಳು ನಾವೆಲ್ಲರೂ ಕೂಡ ಅನುಭವಿಸಿದೀವಿ। ಎಲ್ಲರೂ ಕೂಡ ಪರಿಚಯ ಇದ್ದಂತವ್ರನ್ನ ಜೀವಗಳನ್ನ ಕಳ್ಕೊಂಡಿದ್ದೀವಿ। ಇದೆಲ್ಲ ಕೂಡ ಆಗ್ತಾ ಇರ್ಬೇಕಾದಾಗ ಸರ್ಕಾರ ಯಾರ ನೆರವಿಗೂ ಕೂಡ ಬರಲಿಲ್ಲ, ಯಾರ ಸಹಾಯ ಕೂಡ ಮಾಡಕ್ ಬರಲಿಲ್ಲ। ಈ ಕೊರೋನಾನಂತ ಮಹಾಮಾರಿಯಿಂದ ಸಾವುಗಳು, ಸೋಂಕುಗಳು ಒಂದ್ ಕಡೆ ಇದ್ರೆ, ಪಾಪ ಯಾರ್ಯಾರು ಕೂಲಿ ಕಾರ್ಮಿಕರಿದ್ರು, ಯಾರ್ಯಾರು ರೈತರಿದ್ರು, ಯಾರ್ಯಾರು ಫ್ಯಾಕ್ಟರಿಗಳಿಗೆ, ಕಂಪನಿಗಳಿಗೆ ಹೋಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ರು, ಎಲ್ಲರೂ ಕೂಡ ಉದ್ಯೋಗಗಳನ್ನ ಕಳ್ಕೊಂಡವ್ರೆ। ರೈತರು ಬೆಳೆದಂತ ಬೆಳೆಗಳಿಗೆ ಸೂಕ್ತವಾದಂತ ಬೆಲೆ ಸಿಗ್ತಾ ಇಲ್ಲ, ಇದಕ್ಕೂ ಕೂಡ ಸರ್ಕಾರ ನೆರವಿಗೆ ಬರಲಿಲ್ಲ। ಮೊದಲನೇ ಅಲೆಯಲ್ಲಿ ಏನೋ ಪಾಪ ಹೂ ಬೆಳೆದವ್ರಿಗೆ, ತರಕಾರಿ ಬೆಳೆದವ್ರಿಗೆ ಹೆಕ್ಟೇರ್ಗೆ 10,000 ರೂಪಾಯಿ ಅಂದ್ರು, ಈ ಸರಿ 4,000 ರೂಪಾಯಿ ಅಂತ ಹೆಕ್ಟೇರ್ಗೆ। ಏನೊಂದ್ಸರಿ ಒಂದ್ ದಿನಕ್ಕೆ ಔಷಧಿ ಬರಕ್ಕೂ ಕೂಡ ಸಾಲದೆ ಬರ್ತದೆ 4,000 ರೂಪಾಯಿ, ಅದು ಬರಲಿಲ್ಲ। ಅದು ಕೂಡ ಅಪ್ಲಿಕೇಶನ್ ಹಾಕಿ ಯಾರಿಗೂ ಆ ಔಷಧಿಗಳು ಕೂಡ ಬಂದಿಲ್ಲ। ಇಂತ ಎಲ್ಲಾ ತೊಂದರೆಗಳಿರ್ಬೇಕಾದಂತ ಸಂದರ್ಭದಲ್ಲಿ ಹೋಗ್ಲಿ ಬಡವ್ರಿಗೆ ಏನಾದ್ರೂ ಅನುಕೂಲ ಆಗ್ಲಿ ಅಂತ ರೇಷನ್ ಏನಾದ್ರೂ ಕೊಡ್ರಿ, ಅದು ಕೂಡ ಕೊಟ್ಟಿಲ್ಲ। ಕೇರಳ ಹೋಗಿ ನೋಡಿದ್ರೆ 15 ಐಟಮ್ ರೇಷನ್ ಕಿಟ್ ಕೊಡ್ತಾವ್ರೆ। ಸೊಪ್ಪು, ಅಕ್ಕಿ, ಗರಂ ಮಸಾಲೆ ಪೌಡ್ರು, ರಿನ್ನು, ಸರ್ಫು, ನಿರ್ಮಾ, ಏನೇನ್ ಬೇಕೋ 15 ಐಟಮ್ ರೇಷನ್ ಕಿಟ್ ಕೊಡ್ತಾವ್ರೆ ಕೇರಳ ಅಲ್ಲಿ। ತಮಿಳುನಾಡಲ್ಲಿ 15 ಐಟಮ್ ರೇಷನ್ ಕಿಟ್ ಅಲ್ಲದೆ ಯಾವ ಮನೆಯಲ್ಲಿ BPL ಕಾರ್ಡ್ ಇಟ್ಕೊಂಡವ್ರು, BPL ಕಾರ್ಡ್ ಇಟ್ಕೊಂಡ್ರೆ ಮನೆಗೆಲ್ಲಕ್ಕೂ ಕೂಡ 4,000 ರೂಪಾಯಿ ಕಾಸು ಕೊಡ್ತಾವ್ರೆ। ನಮ್ಮಲ್ಲಿ ಏನ್ ಮಾಡಿದ್ರು, ಬರ್ತಾ ಇದ್ದಿದ್ದು 7 kg ಅಕ್ಕಿನ ಕಟ್ ಮಾಡಿ 7 kg ಅಕ್ಕಿ ಕೊಡ್ತಾವ್ರೆ ತಲೆ ಮೇಲೆ, ಎಲ್ಲ ಅಲ್ಲೆಲ್ಲ ಫ್ರೀ। ನಮ್ಮಲ್ಲಿ ಹಾಕ್ದವ್ರ ಬೆನ್ ಮೇಲೆ ಬರ್ರೆ, ಹೋಗ್ಲಿ ಯಾವ್ದು ಕೊಡೋದ್ ಬೇಡ, ಸದ್ಯ ಜೀವಗಳನ್ನ ಉಳಿಸ್ರಿ, ವ್ಯಾಕ್ಸಿನ್ ಆದ್ರೂ ಕೊಡ್ರಿ ಅಂತ ನಾವು ಕೇಳಿದ್ರೆ ಜೀವಗಳನ್ನು ಕೂಡ ಉಳಿಸ್ತಾ ಇಲ್ಲ, ವ್ಯಾಕ್ಸಿನ್ಗಳು ಕೂಡ ಕೊಡ್ತಾ ಇಲ್ಲ।